ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನ ಆಲ್ಮೋಸ್ಟ್ ನಾನು ಮುಗಿಸಿದ್ದೀನಿ. ಇದು ಕೊನೆಯ 3-4 ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆ. ನಾನು 3 ದಿನದಿಂದ ಕೊಪ್ಪಳ ಪ್ರವಾಸ ಮಾಡಿದ್ದೀನಿ. ಅದು ತಾಲೂಕು ಆಸ್ಪತ್ರೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳಿರ್ಬೋದು, ಹಾಸ್ಟೆಲ್ಸ್ಗಳಿರ್ಬೋದು, ಅಲೆಮಾರಿ ಸಮುದಾಯ, ತಳ ಸಮುದಾಯ, ಎಲ್ಲವನ್ನೂ ನಾನು ವಿಸಿಟ್ ಮಾಡಿದ್ದೀನಿ. ಅಂದ್ರೆ ಎಲ್ಲವನ್ನು ಅಂತಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡಕ್ಕಾಗಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಷ್ಟೊತ್ತವರೆಗೂ ಹಲವಾರು ಹೆಣ್ಮಕ್ಳು ಜಿಲ್ಲೆಯಾದ್ಯಂತ, ಜಿಲ್ಲೆ ಏನು ಪಕ್ಕದ ಜಿಲ್ಲೆಗಳಿಂದನೂ ಬಂದ್ಬಿಟ್ಟಿದ್ರು. ಹೊಸಪೇಟೆ, ವಿಜಯನಗರ, ಗದಗ್, ಧಾರವಾಡ, ಎಲ್ಲಾ ಹೆಣ್ಮಕ್ಳು ಒಂದು ಭರವಸೆ, ಒಂದು ವಿಶ್ವಾಸ, ನಾವು ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿದ್ರೆ ನಮ್ಗೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ಅವ್ರು ಬಂದಿದ್ರು. ಹಲವಾರಿಗೆ ಸ್ಪಂದಿಸಿದೀವಿ, ಹಲವಾರಕ್ಕೆ ಆಗ್ಲಿಲ್ಲ. ಮನೆಗಳನ್ನ ಕೇಳ್ತಾರೆ. ಧ್ವನಿ ಸ್ವಲ್ಪ ಬೆಳಗ್ಗೆಯಿಂದ ಮಾತಾಡಿ ಸ್ಟ್ರೇನ್ ಆಗಿದೆ, ಕ್ಷಮೆ ಇರ್ಲಿ. ಒಂದೇ ಸಮ ಮಾತಾಡ್ತಾ ಇದ್ನಲ್ಲ, ಹಾಗಾಗಿ ಎಲ್ಲಾರು ಅದರಲ್ಲಿ ಅರ್ಧದಷ್ಟು ಜನ ಇರ್ಲಿಕ್ಕೆ ಮನೆ ಕೇಳೋರು, ನಿರ್ಗತಿಕರು, ವಾಸ ಮಾಡ್ಲಿಕ್ಕೆ ಮನೆ ಕೇಳೋರು. ಮಿಕ್ಕಿದವರು ಗಂಡನ ಮನೆಯಲ್ಲಿ ದೌರ್ಜನ್ಯ ಅಂದ್ರೆ ಬಿಟ್ಬಿಟ್ಟಿರೋರು, ಮಕ್ಕಳು ಬಿಟ್ಬಿಟ್ಟಿರೋರ್ಗೆ ಎಲ್ರಿಗೂ ಮಕ್ಕಳಿದೆ. ಇನ್ನೊಂದು 6 ವರ್ಷ ಆಗಿದೆ ಮದ್ವೆ ಆಗಿ, ಆ ಹೆಣ್ಣು ಮಗಳನ್ನ ಅವನು ಕಾಲು ಮೇಲೆ ಎತ್ತಿ ಬಾಯೊಳಗೆ ಬಟ್ಟೆ ಸಿಕ್ಸಿ, ಈ ಬಟ್ಟೆ ಇದು ಮಾಡ್ತಾರಲ್ಲ, ಅದು ಬಹಳ ನನ್ನ ಈ 2 ವರ್ಷ ಆಯೋಗದ ಅಧ್ಯಕ್ಷೆಯಲ್ಲಿ ಆ ಒಂದು ಆ ತರಾನು ಮಾಡ್ತಾರೆ ಅಂತ. ಎಲ್ಲಾ ತರ ಮಾಡ್ತಾರೆ ಬಿಡಿ, ಸಿಗರೇಟು ಚುಚ್ತಾರೆ, ಗಾಡಿ ಬೀಗದಲ್ಲಿ ಚುಚ್ತಾರೆ, ಎಲ್ಲಾ ಮಾಡ್ತಾರೆ. ಇಮಿಡಿಯೇಟ್ಲಿ SP ಅವರು ಅವ್ರ ಜೀಪ್ ಕೊಟ್ಟು ಗಂಗಾವತಿಯಿಂದ ಅಲ್ಲಿ ಹೋಗಿ FIR ಮಾಡಿಸಿ ಎಲ್ಲವನ್ನೂ ಮಾಡಿಸಿದ್ವಿ. ಮತ್ತೆ ಎಷ್ಟೋ ಜನ ಮಕ್ಕಳು ಹಾಸ್ಟೆಲ್ಗಳು, ಓದ್ಲಿಕ್ಕೆ ಹಾಸ್ಟೆಲ್ಗಳಿಲ್ಲ. ಆಮೇಲೆ ಮತ್ತೆ ನಮ್ಮ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಬರದೇ ಇರೋದು, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲದೆ ಇರೋದು, ಮತ್ತೆ ಹೊರಗಡೆ ಬರ್ಕೊಡುವಂಥದ್ದು, ಔಷಧಿಗಳನ್ನ ಅರ್ಧ ಇಲ್ಲಿ ಕೊಟ್ಟು ಅರ್ಧ ಹೊರಗಡೆ ಬರ್ಕೊಡುವಂಥದ್ದು, ಇವೆಲ್ಲ. ಬಟ್ ಆದ್ರೆ ಇಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ತುಂಬಾ ಜನ ಇದ್ರು, ಆದ್ರೆ ಕಂಪ್ಲೇಂಟ್ಸ್ ಕಡಿಮೆ ಇತ್ತು. ಮೋಸ್ಟ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಂಪ್ಲೇಂಟ್ ಜಾಸ್ತಿ ಇತ್ತು ಏನೋ ಗೊತ್ತಿಲ್ಲ ನನಗೆ. ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಾತ್ರ ತುಂಬಾ ಎಲ್ಲರೂ ಪಾಸಿಟಿವ್ ನೋಡ್ಕೊಳ್ತಾರೆ, ಮಾಡ್ತಾರೆ. ಅದೇ ಕರಾಟ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ಅಲ್ಲೇ ಬಾಗ್ಲಲ್ಲೇ ಒಂದು ಬ್ಲಡ್ ಸೆಂಟರ್ ಇದೆ. ಇವ್ರು ಏನು 12 ಗಂಟೆಗೆ ಬಂದ್ರು ಇಲ್ಲಿ ಮಾಡಕ್ ಆಗುದಿಲ್ಲ, ನೀವು ಹೊರಗಡೆ ಮಾಡಿಸ್ಕೊಂಡ್ ಬನ್ನಿ, ಒಂದು ಸಾಮಾನ್ಯ ಒಂದು ರಕ್ತ ಪರೀಕ್ಷೆನೂ ಸಹ ಮಾಡೋದಿಲ್ಲ. ಇದೆಲ್ಲವೂ ಮತ್ತೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡಾಕ್ಟರ್ ಇರಲ್ಲ, ಸ್ವಚ್ಛತೆಗಳಿಲ್ಲ, ಕುಡಿಯೋ ನೀರಿಲ್ಲ. RO ನೋಡಿ, ನೀರೆಲ್ಲಿ ಅಂತಂದ್ರೆ ಕ್ಯಾನಲ್ ಕೊಡ್ತೀನಿ ಅಂತಾರೆ. ಒಂದು ಆಸ್ಪತ್ರೆಯಲ್ಲಿ ತಾಯಿ ಮಗು ಯಾರೇ ತಾಲೂಕು ಆಸ್ಪತ್ರೆ ಅಂದ್ರೆ ಎಲ್ಲರೂ ಇರ್ತಾರೆ. ನೀವು ನೀರನ್ನ ಆಚೆ ಕಡೆ ಶುದ್ಧ ಕುಡಿಯುವ ಘಟಕ ನೀರಿದೆಯಲ್ಲ, ಅದನ್ನ ತಂದು ತೋರಿಸಿದ್ರು. ಎಂತ ದುಸ್ಥಿತಿ. ಅಂಡ್ ಆಮೇಲೆ ಈ ನಮ್ಮ ಆರೋಗ್ಯ ಅದೇನಂತಾರ ನಾವು ASR ಅಂತೀವಲ್ಲಪ್ಪ, ಆರೋಗ್ಯ ಒಂದು ಸಮಿತಿ ಇರುತ್ತಲ್ಲ, ಆರೋಗ್ಯ ರಕ್ಷಾ ಸಮಿತಿ ARS, ಅದು ಪ್ರತಿ 3 ತಿಂಗಳಿಗೊಂದ್ಸಲ ಮೀಟಿಂಗ್ ಮಾಡಬೇಕು. ವರ್ಷಾನ್ಗಟ್ಲೆಗಳಿಂದ ಮಾಡಿರಲ್ಲ. ಇದೆಲ್ಲ ತುಂಬಾ, ಇದು ಸಚಿವರು ಚಾರ್ಜ್ ಆಗಿರ್ತಾರೆ, MLA ಅಧ್ಯಕ್ಷ ಆಗಿರ್ತಾರೆ ಅಂತ ಅವ್ರು ಹೇಳಿದ್ರು. ಅವ್ರು ಬರ್ಲಿಲ್ಲ ಅಂತಂದ್ರು ಅದಕ್ಕೆ ಸಮಿತಿಯವ್ರು ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಡ್ ಮಾಡ್ಬೇಕು. ಯಾಕೆಂದ್ರೆ ಅದಕ್ಕೆ ತುಂಬಾ ಪವರ್ ಇದೆ. ಅಲ್ಲಿ ಬರುವಂತ ತಾಯಿ ಮಕ್ಕಳು ಯಾವುದೇ ತರ ಏನೇ ಸಮಸ್ಯೆ ಇದ್ರು ಸಾವಾಗಬಾರ್ದು, ಅದು ಬಹಳ ಇಂಪಾರ್ಟೆಂಟ್. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅದ್ರ ಮೇಲೆ ವೆಚ್ಚ ಮಾಡುತ್ತೆ. ನಂತರ ನಾನು ವಿಸಿಟ್ ಮಾಡಿದ ಒಂದು ಹಳ್ಳಿಯಲ್ಲಿ, ಗ್ರಾಮದಲ್ಲಿ ಮಹಿಳಾ ಗ್ರಾಮ ಸಭೆ ಅಂದ್ರೇನೆ ಗೊತ್ತಿಲ್ಲ. ಎಂತ ಮುಗ್ಧ ಜನ. ಇವತ್ತು ಮೀಟಿಂಗ್ ಅಲ್ಲಿ ಕೇಳಿದ್ರೆ ಮಾಡ್ತಿಲ್ಲ ಅಂದ್ರು, ಖುಲ್ಲಾ ಹೇಳಿದ್ರು. ಈಳದನೂರು ಕರಾಟಗಿ
ಅವ್ರನ್ನ ಕೇಳಿದ್ರೆ ಮಾಡೇ ಇಲ್ಲ ಅಂದ್ರು. ಮಾಡ್ಬೇಕು. ಮಹಿಳಾ ಗ್ರಾಮ ಸಭೆ ಪ್ರತಿ 3 ತಿಂಗಳಿಗೊಮ್ಮೆ ಆಗ್ಬೇಕು. ಆಮೇಲೆ ಇನ್ನೊಂದು ವಿಶೇಷವಾದನ್ನ ಅಬ್ಸರ್ವ್ ಮಾಡಿದ್ ನಾನಂದ್ರೆ, ಈ ಕಣ್ಣು ಗುಡ್ಡೆಗಳಿರ್ತಾವಲ್ಲ, ಒಂಥರ ದೊಡ್ಡ ಗುಡ್ಡೆ, ಇಲ್ಲೊಂಥರ ಬಿಳಿ ತರ ಇದು, ಆಮೇಲೆ ಒಳಗಡೆ ಇದು ತುಂಬಾನೇ. ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ವೈದ್ಯಾಧಿಕಾರಿ ಇಬ್ಬರನ್ನು ಕರೆಸ್ಕೊಂಡು, ಇವತ್ತು ಸಹ ಎಷ್ಟು ಜನ ಬಂದ್ರು ಆತರ. ಏನು ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ನಾನು ಆ ತರದ್ದು ನೋಡಿದ್ದೀನಿ. ನಾನು ಹೋಗಿದ್ ಊರಲ್ಲೂ ಅಂತವ್ರಿದ್ರು. ನೆನ್ನೆ ನಾನು ಇದಕ್ ಹೋಗಿದ್ದೆ, ಯಾವ್ದು ಸಿದ್ದೇಶ್ವರ ನಗರ ಅಲೆಮಾರಿ ಅಲ್ಲೂ ಅಂತ ಮಕ್ಕಳು. ಇವತ್ತು ಬಂದವರಲ್ಲಿ ಅಟ್ಲೀಸ್ಟ್ ಒಂದ್ 4-5 ಜನ ಆತರ ಕಣ್ಣಲ್ಲಿ. ಸೊ ನಾನು ಹೇಳಿದ್ರೆ, ಇದೇನ್ ನೋಡಿ ರಿಸರ್ಚ್ ಮಾಡಿ, ಯಾಕೆ ಈ ತರ ಇದ್ದಾರೆ, ಇಂಥವ್ರಿಗೆ ಯಾವ ತರ ಸಹಾಯ ಮಾಡ್ಬೇಕು, ಇದೆಲ್ಲನೂ ಬಹಳ ಇತ್ತು. ಮತ್ತೆ ಈಳಗ್ನೂರ್ನಲ್ಲಿ ಶೌಚಾಲಯಗಳ ಪ್ರಾಬ್ಲಮ್. ಹೈಟೆಕ್ ಶೌಚಾಲಯ ಅಂತ ಮಾಡಿದ್ದಾರೆ, ಅದು ಮುಚ್ಚೋಗ್ಬಿಟ್ಟೈತೆ. ಗಿಡಗಳಲ್ಲಿ ಗಂಟೆಗಳಲ್ಲಿ ಯಾವ್ದು ಯೂಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಮತ್ತೆ ಅಲ್ಲಿ ಎಷ್ಟೋ ಜಾಬ್ ಕಾರ್ಡ್ಸ್ ಅಲ್ಲಿ ಅರೆ ನೀವ್ ಯಾಕ್ರಿ ಯೋಚನೆ ಮಾಡ್ತೀರಾ, ನಿಮ್ ಜೇಬಿಂದ ಕೊಡ್ತೀರಾ? ಸರ್ಕಾರ ದುಡ್ಡು ಕೊಡುತ್ತೆ, ನೀವು ಕೊಡಿ. ಅರ್ಧಂಬರ್ಧ ಕೆಲಸ ಮಾಡ್ಬೋದು. ಇಲ್ದೆ ಏನು ಕೊಟ್ರದ್ ನಾವು 100 ದಿನ ಅಂತ ಜಾಗದಲ್ಲಿ ಕೂಲಿ ನಾಲಿ ರೈತಾಪಿ ವರ್ಗಕ್ಕೆ ಕೆಲಸ ಇಲ್ಲದೆ ಹೋದ್ರೆ, ಆ 100 ದಿನ ಕೆಲಸ ಕೊಟ್ಟವ್ರಿಗೆ ದುಡ್ಡು ಕೊಟ್ರೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ ಕೊಟ್ಟಿರೋದು. 2 ದಿನ ಕೆಲಸ ಮಾಡ್ತಾರೆ, 3 ದಿನ ಇಲ್ಲ. 50% ಹೆಣ್ಮಕ್ಳಿಗೆ ಕೊಡ್ಬೇಕು ಕಡ್ಡಾಯವಾಗಿ ಜಾಬ್ ಕಾರ್ಡ್ಸ್ ಅಲ್ಲಿ. ಎಲ್ಲ ಬಹಳ ಅಲ್ಲಿ ಕಂಪ್ಲೇಂಟ್ಸ್ ಇತ್ತು. ಸೊ ಹಾಗಾಗಿ ನಾನು ಆಮೇಲೆ ನಮ್ಮ ಸಿದ್ದೇಶ್ವರ ಅಲೆಮಾರಿ ಸಮುದಾಯದಲ್ಲಿ ಆ ಕಂಬಗಳಲ್ಲಿ ಬೆಂಕಿ ಬರೋದು, ಯಾರು ಸಾವಾಗಕ್ ಮುಂಚೆ ಇಮಿಡಿಯೇಟ್ಲಿ ಎಲ್ಲ ಆಲ್ರೆಡಿ ನೆನ್ನೆನೆ ಬೆಸ್ಕಾಂ ಅವರೆಲ್ಲ ಬಂದು ಎಲ್ಲವನ್ನು ಇವತ್ತು ವರದಿಯನ್ನ ಕೊಟ್ರು. ಮತ್ತೆ ಅಂಗನವಾಡಿಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ. ಅಲೆಮಾರಿ ಸಮುದಾಯ ಅಂಗನವಾಡಿ ಚೆನ್ನಾಗಿದೆ, ಅದ್ರಲ್ಲಿ 2ನೇ ಮಾತಿಲ್ಲ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ, ನಾನು ಅಲ್ಲೇ ಊಟನೂ ಮಾಡಿದೆ. ಚೆನ್ನಾಗಿ ಅಡಿಗೆ ಮಾಡಿದ್ಲು ಮಕ್ಕಳಿಗೆ, ಮತ್ತೆ ಮೆಟೀರಿಯಲ್ಸ್ನು ಎಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ, ಪಕ್ಕಕ್ಕೆನೆ ರೈಲ್ ಗಾಡಿ ಹೋಗುತ್ತೆ, ಮಕ್ಕಳಲ್ಲಿ ಹೋಗ್ಬಿಡ್ತಾರೆ ಅಂತ ಮಕ್ಕಳನ್ನೇ ಕಳ್ಸಕ್ ಭಯ ಬೀಳ್ತಾರೆ. ಅದು ತಪ್ಪು. ಅಲೆಮಾರಿ ಸಮುದಾಯ ತಳವರ್ಗದ ಸಮುದಾಯ, ಮಕ್ಕಳು ಕಲಿಬೇಕು, ಅವ್ರು ಮುಂದೆ ಬರ್ಬೇಕು. ಅದಕ್ಕೆ ಅಂಗನವಾಡಿ ಗೌರ್ಮೆಂಟ್ ಶಾಲೆ. ಅಲ್ಲಿ ಸರಿಯಾಗಿಲ್ಲ ಅಂತಂದ್ರೆ ಅದನ್ನ ನಾನು ಇವ್ರಿಗೆ ಅದೇನು ಕಂಬಿದು ಇದು ಹಾಕ್ತಾರಲ್ಲಪ್ಪ ಫೆನ್ಸಿಂಗ್, ಅದನ್ನ ಒಂದಷ್ಟು ಕಿಲೋಮೀಟರ್ಗೆ, ಒಂದು 3-4 ಕಿಲೋಮೀಟರ್, ಅದು 2 ಕಿಲೋಮೀಟರ್ ಹಾಕ್ಸಿ ಅಂತ ಹಾಕ್ಸ್ಬಿಟ್ಟು ನಮ್ಗೆ ರೆಫರ್ ಮಾಡಿ ಅಂತ ಸಹ ನಾನು ಹೇಳಿದ್ದೀನಿ. ಮತ್ತೆ ಹಾಸ್ಟೆಲ್ಸ್ ವಿಸಿಟ್ ಮಾಡಿದ್ದೆ. ಹೆಣ್ಣು ಮಕ್ಳು ಮುರಾರ್ಜಿ ದೇಸಾಯಿ ಮಾಡಿದ್ದೆ, ಮತ್ತೆ ಹಿಂದುಳಿದ ಇಲಾಖೆದು ಮಾಡಿದ್ದೆ. 2 ಚೆನ್ನಾಗಿತ್ತು. ಮತ್ತೆ ಅಲ್ಲೇ ನಾನು ಊಟನೂ ಮಾಡಿದೆ, ಊಟನೂ ಚೆನ್ನಾಗಿತ್ತು. ಬಟ್ ಅಲ್ಲಿದ್ದಾಗ, ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗ ಗಂಡ್ಮಕ್ಳು ಬಂದಿದ್ರು, ಹಾಸ್ಟೆಲ್ ಮಕ್ಕಳು. ಅವ್ರದ್ದು ತುಂಬಾ, ನಾನು ಅದೇ ಇವತ್ತು ನಮ್ಮ DC ಆಫೀಸ್ ನಲ್ಲಿ ಇವತ್ತು ಅದು ಚರ್ಚೆನೂ ಆಯ್ತು. ಹೌದು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಒಂದೇ. ಹೆಣ್ಮಕ್ಳಿಗೆ ನೀವು ಕೊಡ್ಬೇಕು ಕರೆಕ್ಟ್. ಗಂಡ್ಮಕ್ಳು ಯಾವ ಪಾಪ ಮಾಡಿದ್ದಾರೆ? ಮಲ ಮೂತ್ರ ವಿಸರ್ಜನೆಗೂ ಸಹ ನೀರಿಲ್ಲ. ಆ ಮಕ್ಕಳೆಲ್ಲ ಬೈಲ್ಗೆ ಹೋಗ್ತಾವಂತೆ. ವಾರಕ್ಕೊಂದಿನ ಎಲ್ಲಾರು ಹೋಗಿ ನೀರ್ ಬರ್ತಾವಲ್ಲ ಅಂತ ಕಡೆ ಟ್ಯಾಂಕ್ಗಳು, ಅಲ್ಲೋಗಿ ಸ್ನಾನ ಮಾಡ್ತಾರಂತೆ ಮಕ್ಕಳು. ತಿನ್ನಕ್ಕೆ ಸರಿಯಾಗಿ ಊಟದ ಟೈಮ್ಗೆ ಊಟ ಕೊಡಲ್ಲ. ಕರೆಕ್ಟ್ ಊಟ ಏನು ನಮ್ದು ಇದಿರುತ್ತಲ್ಲ ಡಿಸ್ಪ್ಲೇ ಪ್ರೊಫೈಲ್, ಡಯಟ್ ಚಾರ್ಟ್ ಇರುತ್ತೆ, ಅದ್ರ ಪ್ರಕಾರ ಊಟ ಕೊಡೋದಿಲ್ಲ. ಇಷ್ಟು ಆ ಮಕ್ಳು ಹೇಳಿದಾಗ ಬಹಳ ನೋವಾಯ್ತು ನನ್ಗೆ. ನಾನು ಜಿಲ್ಲಾಧಿಕಾರಿ ಅವರಿಗೆ ಬರೀ ಒಂದು ಹಾಸ್ಟೆಲ್ ಅಲ್ಲ, ಎಲ್ಲ ಬಾಯ್ಸ್ ಹಾಸ್ಟೆಲ್, ಅದನ್ನು ಕರಾಟಕಿನೇ. ಆದ್ರೆ ಹೆಣ್ಮಕ್ಳ ಹಾಸ್ಟೆಲ್ ಚೆನ್ನಾಗಿ